ಆತ್ಮೀಯ ವೀಕ್ಷಕರೇ ನಮಸ್ತೆ. ಕಳೆದ 2-3 ದಿನಗಳಿಂದ ಕರಾವಳಿ ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಈ ಮಹಾ ಮಳೆಗೆ ಸಾಕಷ್ಟು ನಾಶ ನಷ್ಟಗಳು ಕೂಡ ಸಂಭವಿಸಿರುವಂತದ್ದು. ನಾವೀಗ ಇರುವಂತದ್ದು ಸುಳ್ಯ ಸಮೀಪದ ಅರಂಬೂರು ಪ್ರದೇಶದಲ್ಲಿ. ಅರಂಬೂರಿನಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ನನ್ನ ಬೆನ್ನ ಹಿಂದುಗಡೆ ಪಯಸ್ವಿನಿ ನದಿ ಹರಿತಾ ಇದೆ. ಧಾರಾಕಾರವಾಗಿ ಧುಮ್ಮಿಕ್ಕಿ ಹರಿತಾ ಇರುವಂತಹ ಪಯಸ್ವಿನಿ ನದಿಯ ಚಿತ್ರಣವನ್ನು ತಾವು ಗಮನಿಸ್ತಾ ಇರಬಹುದು. ಆದ್ರೆ ನಿನ್ನೆ ರಾತ್ರಿ ಮಧ್ಯರಾತ್ರಿಯ ವೇಳೆಗೆ ನಾನೀಗ ನಿಂತಿರುವಂತಹ ಈ ಪ್ರದೇಶದಲ್ಲೂ ಕೂಡ ಅದು ಜಲಾವೃತಗೊಂಡಿತು. ಏನು ರಾಷ್ಟ್ರೀಯ ಹೆದ್ದಾರಿ ಮಾಣಿ-ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಇಲ್ಲಿಂದ ಹಾದು ಹೋಗ್ತಾ ಇದೆ, ಅಲ್ಲಿಗೆ ಆ ಒಂದು ಹೆದ್ದಾರಿಯ ಮಟ್ಟಕ್ಕೆ ನೀರು ಬಂದಿತ್ತು ನಿನ್ನೆ ಮಧ್ಯರಾತ್ರಿ. ಆ ಬಳಿಕ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಈ ನೀರಿನ ಏನು ಹರಿಯುವಿಕೆ ಕೂಡ ಅಲ್ಪ ಪ್ರಮಾಣದಲ್ಲಿ ತಗ್ಗಿದೆ. ಆದ್ರೂ ಕೂಡ ಈ ಪಯಸ್ವಿನಿ ನದಿ ಧುಮ್ಮಿಕ್ಕಿ ಹರಿತಾ ಇರುವಂತಹ ದೃಶ್ಯವನ್ನು ತಾವು ಕಾಣಬಹುದು. ನಿನ್ನೆ ರಾತ್ರಿ ಇಲ್ಲಿ ಏನು ಆಂಬ್ಯುಲೆನ್ಸ್ಗಳಿರ್ಬೋದು, ಅಗ್ನಿಶಾಮಕ ದಳದವರು ಎಲ್ಲರೂ ಕೂಡ ಇಲ್ಲಿ ಬೀಡು ಬಿಟ್ಟಿರುವಂತಹ ಸನ್ನಿವೇಶ ಕೂಡ ಇತ್ತು. ಯಾಕಂದ್ರೆ ಪ್ರತಿ ವರ್ಷ ಕೂಡ ಧಾರಾಕಾರ ಮಳೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಪ್ರದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ನೀರು ನುಗ್ಗಿ ಬರುವಂತದ್ದು. 4-5 ವರ್ಷಗಳ ಹಿಂದೆ ಬಹಳ ಎತ್ತರದ ಪ್ರಮಾಣದಲ್ಲಿ ನೀರು ಬಂದ ಕಾರಣ ಈ ಪ್ರದೇಶದಲ್ಲಿ ಬೋಟ್ನಲ್ಲಿ ಸಂಚರಿಸುವಂತಹ ಒಂದು ಅವಕಾಶ ಕೂಡ ಆಗಿತ್ತು. ಬಹುಶಃ ತಾವು ಗಮನಿಸ್ತಾ ಇರ್ಬೋದು, ಇಲ್ಲಿ ಹಿಂದುಗಡೆ 4-5 ವರ್ಷಗಳ ಹಿಂದುಗಡೆ ಅಲ್ಲಿ ಕಟ್ಟಡಗಳಿತ್ತು. ಆದರೆ ಈ ಕಟ್ಟಡಗಳೆಲ್ಲ ಈಗ ತೆರವುಗೊಂಡಿದೆ. ಧಾರಾಕಾರ ಮಳೆ ಸುರಿಯುವಂತಹ ಸಂದರ್ಭದಲ್ಲಿ ಅಲ್ಲಿಯವರೆಗೆ ಅಂದ್ರೆ ರಸ್ತೆಯ ಮಟ್ಟದವರೆಗೆ ನೀರು ನಿಲ್ಲುವಂತಹ ಪರಿಸ್ಥಿತಿ ಈಗಲೂ ಕೂಡ ಇದೆ. ನಿನ್ನೆ ರಾತ್ರಿ ಈಗಾಗಲೇ ಉಲ್ಲೇಖಿಸಿದಾಗೆ ಈ ಭಾಗದಲ್ಲಿ ಅಂದ್ರೆ ಸ್ವಲ್ಪ ಈಗ ಇರುವಂತಹ ಭಾಗದಿಂದ ಅರಂಬೂರು ಪ್ರದೇಶದ ಸ್ವಲ್ಪ ಮುಂದಕ್ಕೆ ಏನು ಮಳೆ ನೀರು ರಾಷ್ಟ್ರೀಯ ಹೆದ್ದಾರಿಗೆ ಬಂದಿರುವಂತದ್ದು. ಅದರ ಪಕ್ಕವೇ ಇಲ್ಲಿ ಅಂಗಡಿಗಳು ಕೂಡ ಇದಾವೆ. ಅಲ್ಲಿ ನೇರ ನೀರು ಬಂದಿತ್ತ ಪ್ರತಿ ವರ್ಷ ಬರ್ತದ ಜಾಸ್ತಿ ಮಳೆ ಬಂದ ನಿನ್ನೆ ಎಷ್ಟೊತ್ತಿಗೆ ಸಾಧಾರಣ 7 ಗಂಟೆಗೆ ಸ್ಥಳದಲ್ಲಿ ಅಗ್ನಿಶಾಮಕ ಅವರಲ್ಲಿದ್ರ. ವೀಕ್ಷಕರೇ, ಇದೇ ರಾಷ್ಟ್ರೀಯ ಹೆದ್ದಾರಿಯ ಪೆರಾಜೆಯ ಕಲ್ಚರ್ಪೆ ಸ್ಥಳ. ಈ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗ್ತಾ ಇರುವಂತಹ ಈ ಪ್ರದೇಶದಲ್ಲೂ ಕೂಡ ನಿನ್ನೆ ರಾತ್ರಿಯ ವೇಳೆ ಮರವೊಂದು ಧರೆಗುರುಳಿದಿತ್ತು. ಮರದ ಜೊತೆಗೆ ಭೂಕುಸಿತ ಕೂಡ ಸಂಭವಿಸಿರುವಂಥದ್ದು ತಾವು ಗಮನಿಸ್ತಾ ಇದ್ದೀರಿ. ಇದು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕವೇ ಇರುವಂಥದ್ದು. ಮೇಲಿನಿಂದ ಮಣ್ಣು ಕುಸಿತ ಉಂಟಾಗಿತ್ತು. ಅದೇ ರೀತಿಯಲ್ಲಿ ಭಾರಿ ಗಾತ್ರದ ಮರ ಕೂಡ ರಸ್ತೆಗೆ ಅಡ್ಡವಾಗಿ ಬಿದ್ದಿರುವಂಥದ್ದು ನಿನ್ನೆ ರಾತ್ರಿ. ಆದರೆ ರಾತ್ರಿ ಒಂದಷ್ಟು ಹೊತ್ತು ಸಂಚಾರಕ್ಕೆ ಅಡಚಣೆ ಕೂಡ ಉಂಟಾಗಿತ್ತು. ಆದರೆ ರಾತ್ರಿ ವೇಳೆಯೇ ಇಲ್ಲಿ ಸ್ವಯಂ ಸೇವಕರು ಆಗಮಿಸಿ ಈ ಮರವನ್ನ ತೆರವುಗೊಳಿಸುವ ಕಾರ್ಯವನ್ನು ಕೂಡ ನಿನ್ನೆ ನಡೆಸಿದ್ದಾರೆ. ಹಾಗಾಗಿ ರಾತ್ರಿ ವೇಳೆಗೆ ಸಂಚಾರ ಸುಗಮ ಆಗಿದೆ. ಇನ್ನು ಕೂಡ ಏನು ಭೂಕುಸಿತ ಉಂಟಾಗುವ ಅಪಾಯವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇದು ರಾಷ್ಟ್ರೀಯ ಹೆದ್ದಾರಿ ಆದ ಕಾರಣ ಇಲ್ಲಿ ಆಡಳಿತ ಈ ಬಗ್ಗೆ ಏನು ಸೂಕ್ತ ಎಚ್ಚರಿಕೆಯನ್ನು ಕೂಡ ವಹಿಸಬೇಕಾಗಿದೆ. ತಾವು ಗಮನಿಸ್ತಾ ಇದ್ದೀರಿ, ಮಣ್ಣು ಕುಸಿತಗೊಂಡಿದೆ. ಅದರ ಜೊತೆಗೆ ಅಲ್ಲಿರುವಂತಹ ಸಣ್ಣ ಪುಟ್ಟ ಗಿಡಗಳು, ಮರಗಳು ಇದೆಲ್ಲವೂ ಕೂಡ ಅದರ ಒಟ್ಟಿಗೆ ಕುಸಿತಗೊಂಡಿರುವಂಥದ್ದು. ಕಲ್ಲುಗಳಿವೆ. ಇದೆಲ್ಲವೂ ಕೂಡ ರಸ್ತೆಗೆ ಬಿದ್ದರೆ ಖಂಡಿತವಾಗಿಯೂ ಸಂಚಾರಕ್ಕೆ ಸಂಪರ್ಕಕ್ಕೆ ಅಡಚಣೆ ಉಂಟಾಗತ್ತೆ. ಪ್ರಿಯ ವೀಕ್ಷಕರೇ, ಇದರ ಜೊತೆಗೆ ಇನ್ನೊಂದಷ್ಟು ನಮ್ಮ ತಾಲೂಕಿನ ಭಾಗದಲ್ಲಿ ಆಗಿರುವಂತಹ ಮಳೆ ಹಾನಿ ಮತ್ತು ಸಂಪರ್ಕಕ್ಕೆ ಅಡಚಣೆ ಮಾಹಿತಿಯನ್ನು ಕೂಡ ಅಪ್ಡೇಟ್ ಮಾಡಬೇಕಾಗಿದೆ. ಪಂಜ ಪರಿಸರದಲ್ಲಿ ಸುರಿದಿರುವಂತಹ ಮಳೆಗೆ ಅಲ್ಲಿಯ ಬೊಳ್ಮಲೆ ಬಳಿ ರಸ್ತೆಗೆ ಮಳೆ ನೀರು ನುಗ್ಗಿ ಬಂದಿರುವಂತದ್ದು. ಅಡ್ಡಬೈಲು ಸಮೀಪ ಇರುವಂತಹ ಅಡ್ಡಬೈಲು ಮತ್ತು ಪಂಜ ಮಧ್ಯೆ ಇರುವಂತಹ ಬೊಳ್ಮಲೆ ಅಂದ್ರೆ ಅಲ್ಲಿ ಪಂಜ ಹೊಳೆ ದುಮ್ಮಿಕ್ಕಿ ಹರಿತಾ ಇರುವಂತಹ ಸಂದರ್ಭದಲ್ಲಿ ಬೊಳ್ಮಲೆಗೆ ನೀರು ಅಂದ್ರೆ ಅದು ರಸ್ತೆ, ಸುಬ್ರಹ್ಮಣ್ಯ ರಸ್ತೆ, ಆ ರಸ್ತೆಗೆ ಬಂದ ಕಾರಣ ಅಲ್ಲಿ ಒಂದಷ್ಟು ಸಂಪರ್ಕಕ್ಕೆ ಅಡಚಣೆ ಆಗಿರುವಂತದ್ದು ನಿನ್ನೆ ಕೂಡ ಆಗಿತ್ತು. ಇವತ್ತು ಬೆಳಗ್ಗೆ ಕೂಡ ಅಲ್ಲಿ ಸಂಪರ್ಕಕ್ಕೆ ಒಂದಷ್ಟು ಅಡಚಣೆ. ಅಲ್ಲಿರುವಂತಹ ಕಿರು ಸೇತುವೆ ಅದು ಪೂರ್ತಿ ಮುಳುಗಿರುವಂತಹ ವರದಿಗಳು ಕೂಡ ಬರ್ತಾ ಇವೆ. ಈಗ ತಾವು ಗಮನಿಸ್ತಾ ಇರುವಂತದ್ದು ಸುಳ್ಯ ನಗರ ಪ್ರದೇಶದಲ್ಲಿ ಇರುವಂತಹ ಜಯನಗರದಲ್ಲಿ ಪತ್ರಕರ್ತ ಹಸೈನಾರ್ ಜಯನಗರ ಅವರ ಮನೆಯ ಹಿಂಭಾಗಕ್ಕೆ ಬೃಹತ್ ಮಣ್ಣು ಕುಸಿದು ಬಿದ್ದುದು ಮನೆಯ ಗೋಡೆ ಮತ್ತು ಸನ್ಸೈಡ್ ಹಾನಿಗೊಳಗಾಗಿ ನಷ್ಟ ಸಂಭವಿಸಿರುವಂಥದ್ದು. ಇದು ಕೂಡ ನಿನ್ನೆ ರಾತ್ರಿ ಸಂಭವಿಸಿರುವಂಥದ್ದು. ಇಂಥ ಅನೇಕ ಘಟನೆಗಳು ಈ ಒಂದು ಭಾರಿ ಮಳೆಗೆ ಸುಳ್ಯ ತಾಲೂಕಿನ ಅನೇಕ ಕಡೆಗಳಲ್ಲಿ ನಾಶ ಮತ್ತು ನಷ್ಟ ಉಂಟಾಗಿರುವಂಥದ್ದು. ನಮ್ಮೊಂದಿಗೆ ಹಸೈನಾರ್ ಜಯನಗರ ಅವರಿದ್ದಾರೆ. ಬಹುಶಃ ಸುದ್ದಿ ಮಾಡುವವರೇ ಈಗ ಸುದ್ದಿ ಆಗ್ತಾ ಇದ್ದಾರೆ. ನಿಮ್ಮ ಮನೆಯ ಹಿಂದೆ ಅವಘಡ ಸಂಭವಿಸಿದೆ, ಏನು ಎಷ್ಟೊತ್ತಿಗೆ? ನಿನ್ನೆ ರಾತ್ರಿ ಒಂದು 9-9:30 ಆಗಿರ್ಬೋದು, 9:30 ಗಂಟೆ ಆಗಿದೆ. ಹಿಂಬದಿಯಿಂದ ತುಂಬಾ ದೊಡ್ಡ ಸೌಂಡ್ ಕೇಳಿತ್ತು. ಸೌಂಡ್ ಕೇಳಿದ್ರ ಜೊತೆಗೆ ಮನೆ ಕೂಡ ಒಂದು ಸಣ್ಣ ಶೇಕ್ ಆದಾಗೆಲ್ಲ ಆಯ್ತು. ಹಾಗೆ ಮತ್ತೆ ಏನಾಯ್ತು ಅಂತ ಹೇಳಿ ಮೇಲೆಲ್ಲ ಬಂದು ನೋಡಿದೆ. ಅದು ಇಲ್ಲೇನು ಕಾಣಲಿಲ್ಲ, ಮಾಡತ್ರ ಏನು ತೊಂದರೆ ಇರ್ಲಿಲ್ಲ. ಮತ್ತೆ ಹಿಂಬದಿ ಬಂದು ನೋಡ್ಬೇಕಾದ್ರೆ ಕರೆಂಟ್ ಕೂಡ ಇರ್ಲಿಲ್ಲ ನಿನ್ನೆ ಇಡೀ. ಹಾಗೆ ಕತ್ಲಲ್ಲಿ ಏನಂತ ಗೊತ್ತಾಗ್ಲಿಲ್ಲ. ಮತ್ತೆ ಟಾರ್ಚ್ ಹಾಕಿ ನೋಡ್ಬೇಕಾದ್ರೆ ಇಲ್ಲಿ ಬರೇ ಬರ್ತಿರೋದು ಕಂಡಿತ್ತು. ಮತ್ತೆ ಒಳಗಡೆ ಕೂಡ ಕಿಟಕಿ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿರುವಂಥದ್ದು, ಮತ್ತೆ ಅದರ ಇದು ಕಟ್ಟಾಗಿರೋದು ಇದೆಲ್ಲ ನೋಡ್ಬೇಕಾದ್ರೆ ಮತ್ತೆ ರಾತ್ರಿ ಇಲ್ಲಿ ನಿಲ್ಲಿಕ್ಕೂ ಕೂಡ ಭಯ ಆಯ್ತು. ಯಾಕಂತ ಹೇಳಿದ್ರೆ ಇನ್ನು ಕುಸಿಯುವಂಥದ್ದು ಆದ್ರೆ ತೊಂದರೆ ಆಗ್ತದೆ ಅಂತ ಹೇಳಿ ನಾವೆಲ್ಲ ಬೇರೆ ನಾನು ಭಾವನೆ ಮಾಡಿದ್ದು. ಬೆಳಿಗ್ಗೆ
ಬಂದಿದ್ವಿ. ಈಗ ಕೂಡಲೇ ತಹಸೀಲ್ದಾರ್ ಅವರಿಗೆಲ್ಲ ಮಾಹಿತಿ ಕೊಟ್ಟಿದ್ದು. ಬಂದ್ರ ಅದೇ ರೀತಿಯಲ್ಲಿ ತಹಸೀಲ್ದಾರರು ಮತ್ತೆ ನಗರ ಪಂಚಾಯತ್ ಮುಖ್ಯಾಧಿಕಾರಿ ಅವರು ಮತ್ತೆ ವಿ ಎ ತಿಪ್ಪೇಶ್ವರ ಅವರು ಇವರೆಲ್ಲ ಬಂದಿದ್ದಾರೆ. ಬಂದು ನೋಡಿ ಎಲ್ಲ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ. ಅದ್ರ ಜೊತೆಗೆ ರೆಡ್ ಕ್ರಾಸ್ ಸಂಸ್ಥೆಯಿಂದ ಸುಧಾಕರ್ ಅವರು ಕೂಡ ಬಂದಿದ್ದಾರೆ. ಈಗ ತಾತ್ಕಾಲಿಕವಾಗಿ ಒಂದು ಟಾರ್ಪಲ್ ಹಾಕುವ ಒಂದು ವ್ಯವಸ್ಥೆ, ಒಂದು ಟಾರ್ಪಲ್ ಅನ್ನೆಲ್ಲ ಕೊಟ್ಟು ಹೋಗಿದ್ದಾರೆ. ಇನ್ನು ಸುಳ್ಯ ಕೊಡಿಯಾಲಬೈಲು ದುಗ್ಗರಡ್ಕ ರಸ್ತೆಯ ಆ ಭಾಗದಲ್ಲಿ ಇರುವಂತಹ ಕೊಡಂಕೇರಿ ಪ್ರದೇಶದಲ್ಲೂ ಕೂಡ ಭೂಕುಸಿತ ಉಂಟಾಗಿರುವಂತದ್ದು. ಬೃಹತ್ ಪ್ರಮಾಣದಲ್ಲಿ ಮಣ್ಣು ರಸ್ತೆಯ ಪಕ್ಕ ಇರುವಂತಹ ಮಣ್ಣು ಕುಸಿದು ರಸ್ತೆಗೆ ಬಿದ್ದಿರುವಂತಹ ಘಟನೆ ಕೂಡ ನಡೆದಿದೆ. ಆ ಪ್ರದೇಶ ಕೂಡ ಕಸರುಮಯವಾಗಿರುವಂತಹ ಸನ್ನಿವೇಶವನ್ನ ತಾವು ಈ ಚಿತ್ರದಲ್ಲಿ ಕಾಣ್ತಾ ಇದ್ದೀರಿ. ಇನ್ನು ಸಹಜವಾಗಿ ಭಾರಿ ಮಳೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯದ ಕುಮಾರಧಾರ ಸ್ನಾನಘಟ್ಟ ಮುಳುಗಡೆಯಾಗ್ತದೆ. ಈ ಬಾರಿಯ 2ನೇ ದಿನ ಕೂಡ ಅದು ಮುಳುಗಡೆಯಾಗಿರುವಂತದ್ದು. ಮೊನ್ನೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಂದ ಕಾರಣ ಮುಳುಗಡೆಯಾಗಿತ್ತು. ಅದು ನಿನ್ನೆ ರಾತ್ರಿ ಕೂಡ ಮುಳುಗಡೆ ಆಗಿರುವಂತದ್ದು. ಆ ಪ್ರದೇಶದಲ್ಲೂ ಕೂಡ ಸಾಕಷ್ಟು ಘಟ್ಟ ಪ್ರದೇಶಗಳಲ್ಲಿ ಮಳೆ ಆಗಿರುವ ಕಾರಣ ಅಲ್ಲಿ ಮತ್ತು ಈ ಭಾಗದಲ್ಲೂ ಕೂಡ ಮಳೆಯಾಗಿರುವ ಕಾರಣ ಕುಮಾರಧಾರ ಸ್ನಾನಘಟ್ಟ ಅದು ನೆರೆ ನೀರಿಂದ ಆವೃತವಾಗಿರುವಂತಹ ದೃಶ್ಯಗಳನ್ನು ಕೂಡ ತಾವು ಕಾಣ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಆಲಿಟ್ಟಿ ಪಂಚಾಯತ್ ವ್ಯಾಪ್ತಿಯ ಕೂಟೇಲು ಎಂಬಲ್ಲಿ ತರವಾಡು ಮನೆಯ ಹಿಂಬದಿಯ ಬರೆ ಕುಸಿತಗೊಂಡು ಮನೆಗೆ ಹಾನಿಯಾಗಿರುವಂತಹ ಘಟನೆ ಸಂಭವಿಸಿದೆ. ರಾತ್ರಿ ಸುರಿದ ವಿಪರೀತ ಮಳೆಗೆ ಕೂಟೇಲಿನಲ್ಲಿರುವ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತಹ ತರವಾಡು ಮನೆಯ ದೈವ ಚಾವಡಿಯ ಮೇಲ್ಭಾಗದ ಬರೆ ಕುಸಿತವಾಗಿ ಮನೆಯ ಗೋಡೆಗೆ ಮತ್ತು ಅಲ್ಲಿ ಇರಿಸಿದ ನೀರಿನ ಟ್ಯಾಂಕಿಗೆ ಹಾನಿಯಾಗಿರುವುದಾಗಿ ವರದಿಯಾಗಿದೆ. ಅದರ ಜೊತೆಗೆ ಆಲಿಟ್ಟಿ ಪಂಚಾಯತ್ ವ್ಯಾಪ್ತಿಯ ಬಡ್ಡಡ್ಕ ದೋಣಿಮೂಲೆ ಎಂಬಲ್ಲಿ ಬರೆ ಕುಸಿತವಾಗಿ ರಸ್ತೆ ಮೇಲೆ ಮಣ್ಣು ತುಂಬಿ ವಾಹನ ಸಂಚಾರಕ್ಕೂ ಕೂಡ ಅಡಚಣೆಯಾಯಿತು. ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಮಣ್ಣು ಕುಸಿತಗೊಂಡು ರಸ್ತೆ ಮೇಲೆ ಆವರಿಸಿಕೊಂಡಿತ್ತು. ಇನ್ನು ಬಾಳುಗೋಡಿನ ಪದಕ ಸೇತುವೆ ಕೂಡ ಜಲಾವೃತಗೊಂಡಿದ್ದು ಅಲ್ಲೂ ಕೂಡ ಸಂಪರ್ಕ ಕಡಿತಗೊಂಡ ಘಟನೆ ವರದಿಯಾಗಿದೆ. ಸುಳ್ಯ ಸಮೀಪದ ಪೆರಾಜೆಯ ರಾಮಕಜೆಯಲ್ಲಿ ಜಲಸ್ಫೋಟ ಸಂಭವಿಸಿರುವುದಾಗಿ ವರದಿಯಾಗಿದೆ. ತಾವು ಈಗ ನಮ್ಮ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ಭಾಗದಲ್ಲಿ ಗುಡ್ಡ ಕುಸಿದು ಕೆಳಗೆ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬಂದಿರುವಂಥದ್ದು. ಪೆರಾಜೆ ಗ್ರಾಮದ ರಾಮಕಜೆ ಸುರೇಶ್ ಅವರ ಮನೆ ಪಕ್ಕ ಗುಡ್ಡ ಜರಿದು ಹಾನಿಯಾಗಿರುವಂಥದ್ದು. ಈ ಪ್ರದೇಶದಲ್ಲೂ ಕೂಡ ಸಾಕಷ್ಟು ಹಾನಿ ಸಂಭವಿಸಿದೆ. ಭಾರಿ ಮಳೆಯಿಂದಾಗಿ ಪಂಜ ಸಮೀಪದ ಪುಳಿಕುಕ್ಕು ಎಂಬಲ್ಲಿ ಪುಳಿಕುಕ್ಕು ನದಿ ನೀರು ಮಧ್ಯಾಹ್ನದ ವೇಳೆಗೆ ಪಂಜ ಕಡಬ ರಸ್ತೆಯ ಮೇಲೆ ಹರಿತಾ ಇರುವಂತಹ ಘಟನೆ ಕೂಡ ನಡೆದಿದೆ. ಇನ್ನಷ್ಟು ನೀರಿನ ಪ್ರಮಾಣ ಹೆಚ್ಚಾದರೆ ರಸ್ತೆ ಬಂದ್ ಆಗುವಂಥ ಒಂದು ಸಂಭವ ಕೂಡ ಇರುವಂಥದ್ದು. ಪೆರಾಜೆಯಲ್ಲಿ ಮತ್ತೊಂದು ಕಡೆ ಅವಘಡ ಸಂಭವಿಸಿದೆ. ನಿನ್ನೆ ಭಾರಿ ಮಳೆಯಿಂದಾಗಿ ಪೆರಾಜೆ ಗ್ರಾಮದಲ್ಲಿ ನಿಡ್ಯಮಲೆ ಹಳೆಕಾಡು ರಸ್ತೆ, ಕೆಂಚಕಮೂಲೆ ನಿಡ್ಯಮಲೆ ರಸ್ತೆ, ಪೆರಾಜೆ ಆಲಿಟ್ಟಿ ರಸ್ತೆ ಬರೆ ಕುಸಿದು ಸಂಪೂರ್ಣ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿರುವಂತಹ ಘಟನೆ ಕೂಡ ನಡೆದಿರುವಂಥದ್ದು. ಇನ್ನು ಆಲಿಟ್ಟಿ ಪಂಚಾಯತ್ ವ್ಯಾಪ್ತಿಯ ಕೋರ್ನಡ್ಕ ಎಂಬಲ್ಲಿ ಉಮೇಶ್ ನಾಯ್ಕರವರ ಮನೆ ಹಿಂಬದಿಯ ಬರೆ ಜರಿದು ಮನೆಯ ಗೋಡೆಗೆ ಹಾನಿಯಾಗಿರುವಂಥದ್ದು. ಆಲಿಟ್ಟಿ ಗ್ರಾಮದ ಬಡ್ಡಡ್ಕ ಕೋರ್ನಡ್ಕದಿಂದ ಪೆರಾಜೆ ಕಡೆಗೆ ಸಂಪರ್ಕಿಸುವ ಸೇತುವೆ ಮತ್ತೆ ಈ ವರ್ಷದ ಮಳೆಗೆ ಮುಳುಗಡೆಯಾಗಿದೆ. ಭಾರಿ ಗಾಳಿ ಮಳೆಗೆ ಬಳ್ಪ ಗ್ರಾಮದ ಕಾರ್ಜ ಬಳಿಯ ನೇರ್ಪು ಪರಮೇಶ್ವರ ಗೌಡರ ಮನೆ ಮೇಲೆ ಮರವೊಂದು ಉರುಳಿ ಬಿದ್ದು ಅಪಾರ ಹಾನಿಯುಂಟಾಗಿರುವಂತಹ ಘಟನೆ ಕೂಡ ಸಂಭವಿಸಿದೆ. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ, ಇದು ನಿನ್ನೆ ಹಗಲು ಮತ್ತು ನಿನ್ನೆ ರಾತ್ರಿ ಸುರಿದಿರುವಂತಹ ಧಾರಾಕಾರ ಮಳೆಯ ಸಂದರ್ಭದಲ್ಲಿ ಈ ಭಾಗದಲ್ಲಿ ಉಂಟಾಗಿರುವ ಒಂದಷ್ಟು ನಾಶ ನಷ್ಟಗಳು ಜೊತೆಗೆ ಸಂಪರ್ಕಕ್ಕೆ ಕಡಿತ ಆಗಿರುವಂತಹ ಭೀತಿ ಎದುರಿಸಿದಂತಹ ದೃಶ್ಯಾವಳಿಗಳನ್ನು ಕೂಡ ತಾವು ಕಂಡಿದ್ದೀರಿ. ಈ ಪ್ರದೇಶ ನಾವೀಗ ಇರುವಂತಹ ಈ ಪ್ರದೇಶ ನಿನ್ನೆ ಮಧ್ಯರಾತ್ರಿಯ ವೇಳೆಗೆ ಅದು ಜಲಾವೃತಗೊಂಡಿತ್ತು. ರಾಷ್ಟ್ರೀಯ ಹೆದ್ದಾರಿಯ ಪಕ್ಕವೇ ಇರುವಂಥದ್ದು. ಸುಳ್ಯ ತಾಲೂಕಿನ ಆಂಬ್ಯುಲೆನ್ಸ್ ಚಾಲಕ ಮಾಲಕ ಸಂಘದವರು ಸದಾ ಅಪ್ಡೇಟ್ ಆಗಿ ತುರ್ತಾಗಿ ಸ್ಪಂದಿಸುವಂತಹ ಒಂದು ಕಾರ್ಯವನ್ನು ಕೂಡ ಮಾಡಿರುವುದನ್ನು ಈ ಸಂದರ್ಭದಲ್ಲಿ ಉಲ್ಲೇಖಿಸಬೇಕಾಗುತ್ತೆ. ಹಾಗಾಗಿ ಅದೇ ರೀತಿಯಲ್ಲಿ ತಾಲೂಕು ಆಡಳಿತ ಇರ್ಬೋದು, ಅಗ್ನಿಶಾಮಕ ದಳ ಇರ್ಬೋದು, ಇವರೆಲ್ಲ ಅಲರ್ಟ್ ಆಗಿ ಈ ಒಂದು ಪ್ರವಾಹದ ಪರಿಸ್ಥಿತಿಯನ್ನ ಎದುರಿಸಲಿಕ್ಕೆ ಸದಾ ಸಿದ್ಧವಾಗಿದ್ದಾರೆ. ಸುಳ್ಯ ತಾಲೂಕಿನಲ್ಲಿ ಇಂದು ಕೂಡ ಮಳೆ ಸುರಿತಾ ಇದೆ. ಆದರೆ ಈಗ ಇದು ಸ್ವಲ್ಪ ಪ್ರಮಾಣದಲ್ಲಿ ಇದರ ಮಳೆಯ ಪ್ರಮಾಣ ಕಡಿಮೆ ಆಗಿರುವುದರಿಂದ ಪೈಸೂರಿನಲ್ಲೂ ಕೂಡ ನೀರು ಇಳಿಮುಖವಾಗಿದೆ. ಅರಂಬೂರು ಮತ್ತು ಪರಿಸರದಲ್ಲಿ ಆಗಿರುವಂತಹ ನೆರೆ ಭೀತಿಯ ಈ ಒಂದು ಪ್ರದೇಶದಿಂದ ಕ್ಯಾಮರಾ ಪರ್ಸನ್ ರಕ್ಷಿತ್ ಕುಕ್ಕುಜಡ್ಕ, ಸುದ್ದಿ ಬಳಗದ ಕರುಣಾಕರ್ ಕೆಮ್ಮಾರ್ ಜೊತೆ ನಾನು ದುರ್ಗಾ ಕುಮಾರ್ ನಾಯಕರ ಸುದ್ದಿ ನ್ಯೂಸ್ ಸುಳ್ಯ. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶವಂತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾ ಕುಮಾರ್ ನಾಯಕರೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ.
ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಹ? ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.